ಬರಬೇಕಾದಷ್ಟು ಬೆಳವಣಿಗೆ ಆಗಿದ್ದಾರೆ, ಕಮಿಷನ್ ಇದೆ, ಬಾಕಿ ಪಾವತಿ ಆಗ್ತಿಲ್ಲ. ರಾಹುಲ್ ಗಾಂಧಿ ಅವರಿಗೂ ಸಮಯ ತಗೊಂಡು ನಾವು ಪತ್ರ ಬರೀತೀವಿ. ಅದಕ್ಕೆ ಉತ್ತರ ಕೊಡಲಿಕ್ಕೆ ಮಾನ್ಯ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಉತ್ತರ ಅವರೇ ಕೊಡ್ತಾರೆ. ಈಗ ನಿರ್ಬಂಧ ವಿಧಿಸುವಂತ ತೀರ್ಮಾನ ಕ್ಯಾಬಿನೆಟ್ ಅಲ್ಲಿ ಆಗಿದೆ. ಮ್ಯಾನಿಫೆಸ್ಟೋ ಇನ್ನೊಂದು ಬಜರಂಗ ದಳವನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿದೀವಿ. ಅದಕ್ಕೂ ನಾವು ಅವಾಗ ಅವ್ರಿಗೆ ಒತ್ತಾಯ ಮಾಡ್ತಾನೆ ಇದ್ದೀವಿ, ಆದಷ್ಟು ಬೇಗ ಬ್ಯಾನ್ ಮಾಡಬೇಕು. ಈಗ ಸದ್ಯಕ್ಕೆ ಈಗೇನೋ ಮಾಡಿದ್ದಾರೆ, ಅದಾಗ್ಲಿ, ಆಮೇಲೆ ಅದು ಕ್ಯಾಬಿನೆಟ್ ತೀರ್ಮಾನ ಏನು ಅಂತ ಈಚೆ ಬರಲಿ, ಆಮೇಲೆ ಕ್ರಮ. ಈಗ ನೋಡಿ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಕೊಲೆ, ಹೆಣ್ಮಕ್ಳ ಮೇಲೆ ಹಲ್ಲೆ, ಆತ್ಮಹತ್ಯೆ ಎಲ್ಲ ಆಯಿತು. ಈಗ ಸಂಪೂರ್ಣವಾಗಿ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿದೆ ಕರ್ನಾಟಕ ರಾಜ್ಯ. ನಾವೆಲ್ಲರೂ ಸಹ ಹೆಮ್ಮೆ ಬೀಳ್ಬೇಕು ಪ್ರಣಾಳಿಕೆಯಲ್ಲಿ. ಅದನ್ನು ಮೀರಿ ಯಾರಾದರೂ ಮಾಡಿದ್ರೆ ಕ್ರಮ ತೆಗೆದುಕೊಳ್ಬೇಕು ಸರ್ಕಾರ. ಅದು ನಮ್ಮ ರೂಲಲ್ಲಿ ಬಹಳ ಸ್ಪಷ್ಟವಾಗಿದೆ. ಗವರ್ಮೆಂಟ್ ಎಂಪ್ಲಾಯೀಸ್ಗಳು ಯಾವುದೇ ಇದಕ್ಕೆ ಭಾಗಿಯಾಗೋಂಗಿಲ್ಲ ಅಂತೇಳಿ. ಇವರ ಕಾನೂನ ಮೀರಿ ಹೋಗ್ತಾ ಇದ್ದಾರೆ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಪ್ರಿಯಾಂಕಾ ಖರ್ಗೆ ಅವ್ರು ಹೇಳೋದು ಕರೆಕ್ಟು. ಸರ್ಕಾರಿ ನೌಕರು ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಮಾಡೋಂಗಿಲ್ಲ. ಈಗ ಅವ್ರು ಯಾರೋ ನಿಮ್ಮ ಇವರು ಸಾಮ್ರಾಟ್ ಅವರು ಹೇಳಿದ್ರು, ಸೇವಾದಳದಲ್ಲಿ ಪಾಲ್ಗೊಂಡ್ರೆ ಕ್ರಮ ತೆಗೆದುಕೊಳ್ಬೇಕಂತ. ಭಾರತ್ ಸೇವಾದಳದು ಸರ್ಕಾರಿ ಸಂಸ್ಥೆ, ಅದು ರಿಜಿಸ್ಟರ್ಡ್ ಆರ್ಗನೈಸೇಷನ್. ಅದು ಸರ್ಕಾರದಿಂದ ಹಣ ತಗೊಳ್ಕೊಳ್ಳುತ್ತೆ. ಅದರಲ್ಲಿ ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಕಾಂಗ್ರೆಸ್ ಸೇವಾದಳದಲ್ಲಿ ಮಾಡೋಂಗಿಲ್ಲ. ಕಾಂಗ್ರೆಸ್ ಸೇವಾದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಾತ್ರ ಮಾಡ್ತಾರೆ. ಆದರೆ ಇಲ್ಲಿ ತನಕ ಈ ದಸರಾ ಆಯ್ತಲ್ಲ, ಮೊನ್ನೆ ವಿಜಯದಶಮಿ, ಆವಾಗ ಗುರುದಕ್ಷಿಣೆ ಅಂತ ಬರುತ್ತೆ, ಕೋಟ್ಯಾಂತರ ರೂಪಾಯಿ ಇದೆ. 48 ಹಿಂದೂ ಸ್ವಯಂ ಸೇವಕ ಸಂಘ ಅಂತ, ಹಿಂದೂಸ್ತಾನ್ ಸ್ವಯಂ ಸೇವಕ ಸಂಘ ಅಂತ ವಿದೇಶದಲ್ಲೆಲ್ಲ ಇದೆ. ಆ ಹಣದ ಲೆಕ್ಕ ಯಾರಿಗಾದ್ರೂ ಕೊಟ್ಟಿದ್ದಾರೆ ಅವರು? ಅಲ್ಲಿ ಯಾಕೆ ಇಡೀ ರೈಡ್ ಮಾಡ್ತಾ ಇಲ್ಲ? ನಮ್ಮ ಕಾಂಗ್ರೆಸ್ ಆಫೀಸು, ನ್ಯಾಷನಲ್ ಹೆರಾಲ್ಡ್ ರೈಡ್ ಮಾಡ್ತಾರಲ್ಲ, ಇವ್ರು ಯಾಕೆ ಸಂಘನ ರೈಡ್ ಮಾಡಿಲ್ಲ? ಎಷ್ಟು ಗುರುದಕ್ಷಿಣೆ ಬರುತ್ತೆ ಅಂತ ಯಾಕೆ ಹೇಳ್ತಾ ಇಲ್ಲ? ಸರ್ಕಾರಿ ನೌಕರರು ರಾಜಕೀಯೇತರ ಪಕ್ಷ, ರಾಜಕೀಯ ಪಕ್ಷ ಹೊರತುಪಡಿಸಿ ಸಾಹಿತ್ಯಿಕ, ಸಾಮಾಜಿಕ ಆ ತರ ಕಾರ್ಯಕ್ರಮ ಪಾಲ್ಗೊಳ್ಳುವುದು ಸಂಘಟನೆ ಕಟ್ಟುವಂತಿದೆ. ಅವ್ರ ಸರ್ಕಾರಿ ನಿಯಮಗಳಿದೆ. ಅದೇ ಈಗ RSS ಅವರು ರಾಜಕೀಯ ಮಾಡೋದಿಲ್ಲ ಅನ್ನೋದಿದ್ರೆ ಹೇಳಿ. ಅವ್ರ ಹೇಳಿಕೆಗಳೆಲ್ಲ ನೋಡ್ತಾ ಇರಿ, ಹೇಳಿಕೆಗಳೆಲ್ಲ ರಾಜಕೀಯ ಹೇಳಿಕೆಗಳೇ. ಅದು ಹೆಸರಿಗೆ ಅಷ್ಟೇ ಕಲ್ಚರಲ್ ಆರ್ಗನೈಸೇಷನ್, ಇಟ್ಸ್ ನಾಟ್ ಎ ರಿಜಿಸ್ಟರ್ಡ್ ಬಾಡಿ. ಅವ್ರು ಕೊಟ್ಬಿಡ್ಲಿ. ಅವರು ರಿಜಿಸ್ಟರ್ಡ್ ಬಾಡಿ ಇದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಕಾನೂನು ಕ್ರಮ ನಾವು ತೆಗೆದುಕೊಳ್ಬೇಕು. ಈಗ ಕಾನೂನು ಕ್ರಮ ತೆಗೆದುಕೊಳ್ಳಂಗಿದ್ರೆ ಅದು ಒಂಥರ ಅದೃಶ್ಯ. ಅದ್ರ ಮೇಲೆ ಯಾರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ತೀರಾ? 13,000 NGOಗಳು ನಡೀತಾ ಇದೆ RSS ಹೆಸರಲ್ಲಿ. ಹಿಡ್ಕೊಂಡ್ ಬಂದಾರಲ್ಲ, ಅವ್ನು ಯಾರನ್ನ ಹಿಡ್ಕೊಂಡ್ ಬಂದಿದ್ದಾರಲ್ಲ ಮಹಾರಾಷ್ಟ್ರ ಇಂದ. ಈಗ ಅವ್ರದ್ದೇನು ಅಂದ್ರೆ ಅವ್ರ ರಣ ಅಂತ ಕೆಲಸ ಮಾಡೋದು. ಫೋನ್ ಮಾಡಿ ಅವನು ತಪ್ಸ್ಕೊಂಡು ಓಡಾಡ್ತಾ ಇದ್ದಾನಂತೆ. ಅವ್ನು ಯಾರೋ ಅವಾಗ ಬಂದು ಬೈದವನು. ಅವ್ನು ಒಂದ್ಸಲಿ ಅರೆಸ್ಟ್ ಮಾಡ್ತಿದ್ರು. ಯಾಕಂದ್ರೆ ಇವರು ಬ್ರಿಟಿಷರ್ ಬೂಟ್ ಹೇಟ್ ತಿಂದಿದ್ರೆ ಅವ್ರಿಗೆ ಗೊತ್ತಿರೋರು. ಬ್ರಿಟಿಷರ್ ಬೂಟ್ ಹೇಟ್ ತಿಂದಿಲ್ಲ ಇವರು. ಬ್ರಿಟಿಷರು ಸೇವೆ ಮಾಡ್ಕೊಂಡಿದ್ದವ್ರು. ಇವ್ರಿಗೇನು ಗೊತ್ತಾಗ್ಬೇಕು ಹೋರಾಟ ಅಂದ್ರೆ ಏನು ಅಂತ? ಯಾರಿಗೋ ಬೈದ್ಬಿಟ್ರೆ ಏನು ಬಿಟ್ಬಿಡ್ತಾರೇನು? ಈ ದೇಶದಲ್ಲಿ ಕಾನೂನು, ಸಂವಿಧಾನ ಅನ್ನೋದಿದೆ. ಅಶೋಕ್, RSS ವಜ್ರ ಇದ್ದಂಗೆ ಇವರ ಭ್ರಷ್ಟಾಚಾರವನ್ನು ಮರೆಮಾಚಲಿಕ್ಕೆ RSS ಅದು ಇಜ್ಲು ಕೂಡ ಅಲ್ಲ. ಅವ್ರಿಗೆ ಇಜ್ಲು ವಜ್ರ ತರ ಕಾಣುತ್ತೆ. RSS ಅವ್ರದ್ದು ಹಣೆ ಬರನೇ ಹಂಗಲ್ಲ. ಮೂಢನಂಬಿಕೆಗಳು ಇದರಲ್ಲಿ ವಜ್ರನ, ಸೆಗಣಿನ, ಗೋಮೂತ್ರನ ತೀರ್ಥ ಮಾಡ್ತಾರೆ. ಮನುಷ್ಯನಿಗೆ ಕುಡಿಯಕ್ಕೆ ನೀರು ಕೊಡೋದಿಲ್ಲ, ಗೋಮೂತ್ರ ಕುಡಿ ಅಂತಾರೆ. ಇವ್ರದೆಲ್ಲ ತಲೆನಲ್ಲಿರೋದು ಅದೇ. ಕ್ರಮ ತೆಗೆದುಕೊಳ್ಬೇಕು ಸರ್ಕಾರ. ಕಾನೂನು ಬಾಹಿರ ಚಟುವಟಿಕೆಗಳ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು. ಕ್ಯಾಬಿನೆಟ್ ಅಲ್ಲಿ ಆಗಿರ್ತಕ್ಕಂಥ ತೀರ್ಮಾನಕ್ಕೆ ಇವರು ಪರ್ಮಿಷನ್ ತೆಗೆದುಕೊಂಡ್ರೆ ಮಾಡಿದ್ರೆ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು ಅಂತ ನಾನು ಖಂಡಿತವಾಗಿ ಒತ್ತಾಯ ಮಾಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.